ತಿಂಡ್ಲು ಗ್ರಾಮದಲ್ಲಿ ಇರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಾಲಯದ ಶಿಲಾಶಾಸನ, ಆ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಶಿಲಾಶಾಸನ ಇದು ಬ್ಯಾಟರಾಯನಪುರ ಕ್ಷೇತ್ರದ ತಿಂಡ್ಲು ಗ್ರಾಮದಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಶಿಲಾಶಾಸನ. ಚೋಳರ ಕಾಲದ್ದು ಅಂತ ಹೇಳ್ತಾರೆ. ಇದಕ್ಕೆ ಈಗಾಗಲೇ 1,500 ವರ್ಷಕ್ಕಿಂತಲೂ ಹಳೆಯದು ಅಂತ ಕೂಡ ಹೇಳ್ತಾರೆ. ಇದು ದೇವಾಲಯದಲ್ಲಿ ಗರ್ಭಗುಡಿ ಹಿಂದ್ಲಗಡೆ ಒಂದು ಶಿಲಾಶಾಸನ ಇದೆ. ಅದು ನಾನು ಹಿಡಿಯೋದಕ್ಕಾಗಿಲ್ಲ. ನೆಕ್ಸ್ಟು ಅದನ್ನು ಒಂದು ಸರಿ ತೋರಿಸ್ತೀನಿ. ಶಿಲಾಶಾಸನಗಳನ್ನೇ ಒಂದು ಇದು ಮಾಡಿ, ನಮ್ಮ ಪುರಾತತ್ವ ಇಲಾಖೆ ಕೂಡ ಇದನ್ನೆಲ್ಲ ತುಂಬ ಜೋಪಾನವಾಗಿ ಕಾಪಾಡಬೇಕು. ಇದು ನಮ್ಮ ಹಿಂದೂ ಪ್ರತೀಕ, ಹಿಂದೂ ಸಾಂಸ್ಕೃತಿಕ ಹಾಗೆ ಭಾವನಾತ್ಮಕ ಮತ್ತು ಶಿವಪುರಾಣಕ್ಕೆ ಸಂಬಂಧಪಟ್ಟಂತಹ ದೇವಾಲಯವಾಗಿದ್ದು, ಇದು ಚೋಳರ ಕಾಲದಲ್ಲಿ ನಿರ್ಮಿತವಾದಂಥ ದೇವಾಲಯ. ಈ ದೇವಾಲಯದ ಕಥೆಯು ಬಹಳ ಸೊಗಸಾಗಿದೆ, ವಿಸ್ತಾರವಾಗಿದೆ. ಅದನ್ನು ಗ್ರಾಮಸ್ಥರನ್ನ ಒಂದೆರಡು ಮಾತು ಕೇಳೋಣ, ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಶಿಲಾಶಾಸನದಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆ ಸ್ವಲ್ಪ ಮಾಸಿದೆ, ಆದರೂ ಕೂಡ ಸಂಪೂರ್ಣವಾಗಿ ಹೋಗಿಲ್ಲ. ನೋಡ್ಬೋದು. ನೋಡಿ, ಇದು ತಿಂಡ್ಲು ಅನ್ನೋ ಗ್ರಾಮ ಮೊದಲು ತೊಂಡಲು ಅಂತ ಇತ್ತಂತೆ. ಕೇಳೋಣ ಬನ್ನಿ. ಅಮ್ಮ ನಮಸ್ಕಾರ. ಕ್ಷಿಪ್ರಕ್ರಾಂತಿ ಮೀಡಿಯಾ ವತಿಯಿಂದ ಬಂದಿರೋದು. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು, ಅದ್ರ ಬಗ್ಗೆ ಒಂದಷ್ಟು ವಿವರ ಕೊಡಿ ಅಮ್ಮ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು. ನಾವು ಇಲ್ಲೇ ದೇವಸ್ಥಾನ ಹತ್ರನೇ ಇಲ್ಲೇ ತಿಂಡ್ಲಲ್ಲಿ ಓದಿರೋದು, ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ. ಹಂಗಾಗಿ ನಮ್ಗೆ ಗೊತ್ತಿರೋದು ಒಂದು ಸ್ವಲ್ಪ ಹೇಳ್ತೀವಿ ಅಷ್ಟೇ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಮದುವೆ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ನಾವು ಸ್ಕೂಲ್ಗಳಿಗೆ ಹೋಗಿ ಬಂದಾಗೆಲ್ಲ ಸ್ಕೂಲ್ಗೂ ಹೋಗ್ದಿರ ಇಲ್ಲಿ ಊಟ ತಿಂದಿದ್ದು ಉಂಟು. ನಮ್ಮ ಅಣ್ಣ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ತಪ್ಪಿಸ್ಕೊಂಡು ಮನೆಗೆಲ್ಲ ಹೊಡೋದು, ಮತ್ತೆ ಇಲ್ಲಿ ಮದುವೆ ಊಟ ತಿನ್ಕೊಂಡು ಇಲ್ಲೇ ಇದ್ಬಿಡೋದು, ಆ ತರ ಎಲ್ಲ ಇತ್ತು. ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇತ್ತು. ಇಲ್ಲಿ ಚೌಟ್ರಿ ಎಲ್ಲ ಇತ್ತು. ಅವಾಗ ಅಷ್ಟೇ ಚಿಕ್ಕದ್ ಮಾಡಿದ್ದಾರೆ ದೇವಸ್ಥಾನ. ಅವಾಗ ಇದೆಲ್ಲ ಸೇರ್ಸಿ ಕಟ್ಟಿದ್ರು. ದೇವಸ್ಥಾನ ಮತ್ತೆ ಒಳಗಡೆ ಮದ್ವೆ ಕಾರ್ಯ ಮತ್ತೆ ಗುರುಪ್ರವೇಶ ಆ ತರ ಕಾರ್ಯಗಳೆಲ್ಲ ನಡೀತಾ ಇತ್ತು. ಮತ್ತೆ ಅದಾದ್ಮೇಲೆ ದೇವಸ್ಥಾನ ಉದ್ಘಾಟನೆ ದೊಡ್ಡದಾಗಿ ಕಟ್ಸ್ಬೇಕು ಅಂತ ಏನ್ ಮಾಡಿದ್ರು, ಮೇಲ್ಗಡೆ ಶಿವ ದೊಡ್ಡದಾಗಿ ಕಟ್ಟಕ್ಕೆ ಏನ್ ಮಾಡಿದ್ರು, ದೇವಸ್ಥಾನ ಎಲ್ಲ ಕೆಡವಾಗಿ ಸ್ಟಾರ್ಟ್ ಮಾಡಿದ್ರು. ಒಂದೊಂದೇ ಸ್ಟೆಪ್ ಮಾಡ್ಕೊಂಡ್ ಬರ್ತಾ ಇದ್ರು. ಮೇಲ್ಗಡೆ ದೊಡ್ಡದಲ್ಲಿತ್ತು ಶಿವ, ನಂದಿನ ಒಂದೇ ಒಂದು ಗಟ್ಪಾರಲ್ಲಿ ತೋಡಿದ್ರು ಅಂತ ಅರ್ಧ ಹೊಡೆದ್ಬಿಟ್ಟಿದ್ರು. ಇನ್ನು ಅರ್ಧ ಭಾಗ ಇತ್ತು. ಊರಿಗೆಲ್ಲ ತುಂಬಾ ಕಷ್ಟ ಆಗೋಯ್ತು. ಮತ್ತೆ ಮಕ್ಳು ಮರಿಗೆಲ್ಲ ಕಾಯಿಲೆ, ದೊಡ್ಡ ವ್ಯಕ್ತಿಗಳೆಲ್ಲ ತೀರೋದ್ರು. ಹಂಗಾಗಿ ಒಂದ್ ಕಡೆ ಶಾಸ್ತ್ರ ಕೇಳಿದ್ಮೇಲೆ ಗೊತ್ತಾಯ್ತು, ಶಿವನನ್ನ ಹೊಡೆದು ತಪ್ಪು ಮಾಡಿದ್ರಿ, ಅದು ಪುರಾತನ ಕಾಲದ್ದು, ನೀವು ಹೊಡಿಬಾರ್ದಾಗಿತ್ತು ಅಂತ ಹೇಳಿದ್ಮೇಲೆ ಅವ್ರೇನ್ ಮಾಡಿದ್ರು, ಎಲ್ಲ ವಧೆಗಾರನೆಲ್ಲ ಕರೆಸಿ ಎಲ್ಲ ಮಾತಾಡಿ, ಆಮೇಲೆ ದೊಡ್ಡದಾಗಿಲ್ಲ ಅಂದ್ರೆ ಚಿಕ್ಕದೇ ಮಾಡ್ಸೋಣ ಅಂತ ಏನ್ ಮಾಡಿದ್ರು, ಮೇಲ್ಗಡೆ ದೇವ್ರನ್ನ ಕುಂಡಿಸಿದ ಮೇಲೆ ಉದ್ಘಾಟನೆ ಮಾಡಿ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡಿ ಅದು ಶಿವನ ಕುಂಡಿಸಾದ್ಮೇಲೆ ಎಲ್ಲರಿಗೂ ಒಳ್ಳೇದಾಯ್ತು. ಆಮೇಲೆ ಇವಾಗ ಶಿವರಾತ್ರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಧನ್ಯವಾದಗಳಮ್ಮ. ಹಪ್ಪರೇ ರುದ್ರ ಹರಹ ಓಂ ನಮಃ ಶಿವಾಯ ಹರಹ ಓಂ ನಮಃ ಶಿವಾಯ. ಎದರಿಸುವವರು ಹಲವರು, ಎದರಿಕೊಳ್ಳುವವರು ಕೆಲವರು, ಎದರದೆ ಇದ್ದವರು ವೀರಭದ್ರೇಶ್ವರನ ಭಕ್ತರು. ವೀರಭದ್ರೇಶ್ವರ ಮಹಾರಾಜ್ ಕೆ ಜೈ. ವೀರಭದ್ರೇಶ್ವರ ಮಹಾರಾಜ್ ಕೆ ಜೈ. ಅಂತಹ ವೀರಭದ್ರೇಶ್ವರ ಉದ್ಭವಿಸಿದ ಪರ್ಯಂತಂದು ಅಲರೇ ಉದ್ಭವಿಸಿದ ಪರ್ಯಂತಂದೊಡೆ ಯಾವ ಅಲರೇ ರುದ್ರ ಅಪ್ಪಳೇ ರುದ್ರ ಬ್ರಹ್ಮನ ಎಡಗೈಯ ಪ್ರತ್ಯ ಸೃಷ್ಟಿಯಾದಂತಹ ಯಾವ ದಕ್ಷ ಬ್ರಹ್ಮ ಅಲರೇ ಅಷ್ಟೈಶ್ವರ್ಯ ಭಾಗ್ಯಗಳಿದ್ದರು, ರಾಜ್ಯ ದೋಷಾದಿಗಳಿದ್ದರು, ಅಲರೇ ಮಕ್ಕಳಿಲ್ಲದ ಕಾರಣ ಜಗದೀಶ್ವರನನ್ನ ಕುರಿತು
ತಪಸ್ಸನ್ನಾಚರಿಸುತ್ತಿದ್ದಾನೆ. ಅಲ್ಲರೇ ರುದ್ರ, ಯಾವ ದಕ್ಷ ಬ್ರಹ್ಮನ ತಪಸ್ಸಿಗೆ ಮೆಚ್ಚಿಕನಾದಂತಹ ಜಗದೀಶ್ವರನು ಪ್ರತ್ಯಕ್ಷನಾಗಿ ಎಲ್ಲವೋ ದಕ್ಷ ಬ್ರಹ್ಮ ನನ್ನನ್ನು ಕುರಿತು ತಪಸ್ಸನ್ನಾಚರಿಸಲು ಕಾರಣವೇನು ಎಂತೆಂಬುದಾಗಿ ಕೇಳಲಾಗ, ಹೇ ಜಗದೀಶ್ವರ, ನಿನಗೆ ಅಷ್ಟೈಶ್ವರ್ಯ ಭಾಗ್ಯಗಳಿದ್ದರು, ರಾಜ್ಯ ಕೋಶಾದಿಗಳಿದ್ದರು. ಅಲ್ಲರೇ ರುದ್ರ, ಮಕ್ಕಳಿಲ್ಲದ ಕಾರಣ ನನ್ನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವೆ ಎಂಬುದಾಗಿ ನುಡಿಯಲಾಗ, ಯಾವ ಜಗದೀಶ್ವರನು ಎಲ್ಲವೋ ದಕ್ಷ ಬ್ರಹ್ಮ ನಿನಗೆ ಪುತ್ರ ಸಂತಾನವಾದರೆ ಲೋಕ ಕಂಟಕರಾಗುವರು, ಪುತ್ರಿಯರ ಸಂತಾನವಾದರೆ ಲೋಕ ಕಲ್ಯಾಣವಾಗುವುದು ಎಂತೆಂಬುದಾಗಿ ನುಡಿಯಲಾಗ, ಯಾವ ಪರಮೇಶ್ವರನ ಮಾತನ್ನ ಯಾವ ದಕ್ಷ ಬ್ರಹ್ಮನು ಹೇ ಜಗದೀಶ್ವರ ಕೊಡುವುದಾದರೆ ಕೊಡುವರವ 101 ಜನ ಹೆಣ್ಣು ಮಕ್ಕಳ ಸಂತಾನ ಭಾಗ್ಯವನ್ನು ಕರುಣಿಸದೇವ ಎಂತೆಂಬುದಾಗಿ ನುಡಿಯಲಾಗ, ಯಾವ ದಕ್ಷ ಬ್ರಹ್ಮನ ಮಾತಿನಂತೆ ಯಾವ ಜಗದೀಶ್ವರನು 101 ಜನ ಹೆಣ್ಣು ಮಕ್ಕಳ ಸಂತಾನ ಭಾಗ್ಯ ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು ಪಡೆದು ಯಾವ ದಕ್ಷ ಬ್ರಹ್ಮ ಸಂತೋಷಭರಿತನಾಗಿ ಯಾವ ಅಲರೇ ದಕ್ಷಾವತಿಯ ತೆಡೆಗೆ ಬ್ರಹ್ಮನ ಸತಿಯಾದ ಪ್ರಸೂತಾದೇವಿಯು ಅಲರೇ ಅಪ್ಪರೇ ರುದ್ರ 101 ಜನ ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ 101 ಜನ ಹೆಣ್ಣು ಮಕ್ಕಳು ಬೆಳೆದು ವಯಸ್ಕರಾಗಲು ಯಾವ ನಾರದ ಮಹಾಮುನಿಗಳಲ್ಲಿ ಅವರ ವಿವಾಹ ಮಹೋತ್ಸವದ ವಿಚಾರವನ್ನ ಯಾವ ದಕ್ಷ ಬ್ರಹ್ಮನು ಸ್ಥಾಪಿಸಲಾದ ಯಾವ ತ್ರಿಲೋಕ ಸಂಚಾರಿಯಾದಂತಹ ನಾರದ ಮಹಾಮುನಿ ಎಲ್ಲವೋ ದಕ್ಷ ಬ್ರಹ್ಮ ಅನರೇ ರುದ್ರ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೂರ್ಯ ಚಂದ್ರಾದಿಗಳಿಗೆ ಅಷ್ಟದಿಕ್ಪಾಲಕರಿಗೆ ದೇವಾನು ದೇವತೆಗಳಿಗೆ ಮತ್ತು ವಿವಾಹ ಮಹೋತ್ಸವವನ್ನು ಆಚರಿಸು ಎಂತೆಂಬುದಾಗಿ ನುಡಿಯಲಾದ ನಾರದ ಮಹಾಮುನಿಗಳ ಮಾತಿನಂತೆ ಬಲರೇ ರುದ್ರ ಬ್ರಹ್ಮ ವಿಷ್ಣಾದಿಗಳನ್ನು ಬರಮಾಡಿಕೊಂಡು ಸೂರ್ಯ ಚಂದ್ರಾದಿಗಳನ್ನು ಬರಮಾಡಿಕೊಂಡು ಅಷ್ಟದಿಕ್ಪಾಲಕರನ್ನು ಬರಮಾಡಿಕೊಂಡು ಬಲರೇ ರುದ್ರ ವಿವಾಹ ಮಹೋತ್ಸವವನ್ನು ಆಚರಿಸುತ್ತಿದ್ದಾನೆ. ಬಲರೇ ರುದ್ರ ಯಾವ ಸರಸ್ವತಿಯನ್ನ ಬ್ರಹ್ಮನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ, ಲಕ್ಷ್ಮಿಯನ್ನ ವೈಕುಂಠ
ಸರಸ್ವತಿ ಶ್ರೀಮನ್ನಾರಾಯಣನಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾರೆ. ದ್ರಾಕ್ಷಾಯಿಣಿಯನ್ನ ಕೈಲಾಸಕ್ಕೆ ಒಡೆಯನಾದಂತಹ ಜಗದೀಶ್ವರನಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾನೆ. ಉಳಿದ ಹೆಣ್ಣು ಮಕ್ಕಳನ್ನ ದೇವಾನು ದೇವತೆಗಳಿಗೆ, ಸೂರ್ಯ ಚಂದ್ರಾದಿಗಳಿಗೆ, ಅಷ್ಟದಿಕ್ಪಾಲಕರಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾನೆ. ನನ್ನಿಂದ ಲೋಕ ಕಲ್ಯಾಣವಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರರು ಬಲರೇ ನನ್ನ ಅಳಿಯಂದಿರು ಎಂಬ ಅಹಂಕಾರದ ಬೇರು ಅವನ ಮನದಲ್ಲಿ ಚಿಗುರಿದೆ. ಹೀಗೆ ಚಿಗುರಿದಾಕ್ಷಣ ಮತ್ತೊಂದು ಲೋಕ ಕಲ್ಯಾಣಾರ್ಥವಾಗಿ ಯಾಗವನ ಮಾಡಬೇಕೆಂದು ಆಲೋಚಿಸಿ ಬಲರೇ ರುದ್ರ ಎಲ್ಲ ಮಕ್ಕಳಿಗೆ ಆಹ್ವಾನವನ್ನು ಕಳಿಸಬೇಕು. ಬಲರೇ ರುದ್ರ ಎಂತೆಂಬುದಾಗಿ ನುಡಿದು ಬಿಟ್ಟು ನನ್ನ ದಕ್ಷ ಸಮೂಹದೊಡನೆ ಗಗನ ಮಾರ್ಗಕ್ಕೆ ಯಾವ ದಕ್ಷ ಬ್ರಹ್ಮ ದಕ್ಷ ಸಮೂಹದೊಡನೆ ಶಿವನ ಸ್ವರೂಪಿಯಾದಂತಹ ಹಾಗೆ ಶಿವನ ಅನುಗ್ರಹದಿಂದ ಹುಟ್ಟಿದಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸಂಪೂರ್ಣ ದರ್ಶನ ನೋಡಿ ಕೃತಾರ್ಥರಾಗಿ. ಇದು ಭಗವಂತನ ಭಗವತ್ಪಾದ ದರ್ಶನ. ತಿಂಡ್ಲು ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ಶುಚಿರ್ಭೂತಗೊಳಿಸಿ ಅತೀ ವಿಜೃಂಭಣೆಯಿಂದ ಅಲಂಕರಿಸಿರ್ತಕ್ಕಂಥದ್ದು. ದೀಪಾಲಂಕಾರ ಆಗಿರಲಿ, ಹೂವಿನ ಅಲಂಕಾರ, ಹಾಗೆ ಇಲ್ಲಿ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬುವಷ್ಟು ಊಟ. ಯಾವ ಜನ ಎಷ್ಟು ಜನ ಬಂದರೂ ಕೂಡ ಇಲ್ಲ ಅನ್ನೋವಂಥ ಮಾತೇ ಇಲ್ಲ. ಆ ರೀತಿ ಪ್ರತಿಯೊಬ್ಬರಿಗೂ ಊಟ ಭಾಳ ಅದ್ಭುತವಾಗಿ ಜಾತ್ರೆ ನಡೆಸ್ತಾ ಇದ್ದಾರೆ. ಆಮೇಲೆ ಈ ಜಾತ್ರೆಯಲ್ಲಿ ಮಕ್ಕಳ ಕಲಾವಿದರೇ ಜಾಸ್ತಿ, ತುಂಬ. ಯಾಕೆಂದರೆ ಪೀಪಿಗಳು ಇಸ್ಕೊಂಬಿಟ್ಟಿರ್ತಾರೆ, ಮತ್ತು ಬುಡ್ಡೆಗಳು ಇಸ್ಕೊಂಬಿಟ್ಟಿರ್ತಾರೆ, ಮತ್ತು ಅದು ಟಪ ಅನ್ನುವಂಥದ್ದು ಯಾವುದೋ ಇಸ್ಕೊಂಬಿಟ್ಟಿರ್ತಾರೆ. ಬರೇ ಅವ್ರದ್ದೇ ಕಿವಿಗೆ ಬೇಕಾಗಿ ಕಿವಿ ತನಕ ಇಟ್ಟುವುದು ಈ ಥರ ಎಲ್ಲ ಚೇಷ್ಟೆಗಳು ಮಾಡ್ತಾರೆ ಮಕ್ಕಳು. ಅವಕ್ಕೊಂಥರ ಆನಂದ ಈ ಜಾತ್ರೆ ಟೈಮಲ್ಲಿ. ಕೆಲವ್ರಿಗೆ ಕಿರಿಕಿರಿ ಆಗುತ್ತೆ, ಕೆಲವರು ಖುಷಿಯಿಂದ ಹೋಗ್ತಾರೆ. ಇದು ಜಾತ್ರೆ ಅನ್ನೋವಂಥ ಸಂದರ್ಭದಲ್ಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಸುತ್ತಮುತ್ತ ಕಡಲೆಪುರಿ, ಅವು ಇವು ತಿನ್ನೋದು ಐಟಮ್ಗಳು, ಯಾವುದೋ ಆಲೂಗಡ್ಡೆ ಚಿಪ್ಸು, ಯಾವುದೋ ಇನ್ನೊಂದು ರೋಲು, ಸಿಕ್ಕಾಪಟ್ಟೆ ಏನೇನೋ. ಆಮೇಲೆ ಮಕ್ಕಳು ಬೇಕಾಗಿರುವಂಥದ್ದು, ಹೆಣ್ಮಕ್ಳು ಬೇಕಾಗಿರುವಂಥದ್ದು ಬಟ್ಟೆಗಳು, ಸೀರೆಗಳು, ಮತ್ತು ಹೋಲಿಕೆಗಳು, ಚೇರ್ಸ್, ಇನ್ನೊಂದು ಯಾವುದೇ ಸಾಮಾನು ಎಲ್ಲ ಬೇಕಾಗಿರ್ತಕ್ಕಂಥದ್ದು ಪದಾರ್ಥಗಳು. ಮಾಡದೇ ಇರ್ತಕ್ಕಂಥದ್ದು ಯಾವುದಿಲ್ಲ. ಆಯಾಮಕ್ಕೆ ತಕ್ಕಂತೆ ಅವರವರ ಅಭಿರುಚಿಗೆ ತಕ್ಕಂತೆ ತೋರಿಸಬೇಕಾದಂಥ ಎಲ್ಲ ಸವಲತ್ತುಗಳು, ಎಲ್ಲ ಸಾಂಸಾರಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು, ಹಾಗೆ ಮುತ್ತೈದೆಯರು ಬೇಕಾಗಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥದ್ದು, ಹಾಗೆ ಅಜ್ಜ ಅಜ್ಜಿಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ತಿಂಡಿಯಿಂದ ಆಟ ಆಡೋ ಮಕ್ಕಳಿಗೆ ಕೊಡೋದು ತುಂಬ ಚೆನ್ನಾಗಿತ್ತು. ಹಾಗೆ ಜಾತ್ರೆ ಮಾತ್ರ ಭಾಳ ಅದ್ದೂರಿಯಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾತ್ರೆ ಊರಿನ ಹಿರಿಯ ಮಕ್ಕಳು ತುಂಬ ಎಲ್ಲ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಭಾಳ ಉತ್ತಮ ರೀತಿಯಲ್ಲಿ ಎಲ್ಲರೂ ಸ್ಥಳಾವಕಾಶ
ಯಾರ್ಯಾರು ಚಿತ್ರಕ್ರಾಂತಿ ಮೀಡಿಯಾ ಚಾನಲ್ ನೋಡಿಲ್ಲ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಚಿತ್ರಕ್ರಾಂತಿ ಮೀಡಿಯಾ ಚಾನಲ್ನ ನೋಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.